ಹಾಯ್ ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಸಮಾಂತರ ಶ್ರೇಣಿ ಈ ಪಾಠದ ಮೇಲೆ ನಮ್ಮ ಆನ್ಲೈನ್ ತರಗತಿಯಲ್ಲಿ ನಾವು 5 ಅವಧಿಗಳನ್ನು ಮುಗಿಸಿದ್ದೇವೆ. ಇವತ್ತಿನ 6ನೇ ಅವಧಿಯಲ್ಲಿ ನಾವು ಸಮಾಂತರ ಶ್ರೇಣಿಯ ಮುಂದುವರಿದ ಭಾಗವನ್ನು ನೋಡುವ. ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಏನು ಕಲಿತಿದ್ದೇವೆ ಅನ್ನೋದನ್ನ ಪುನಃ ನೆನಪು ಮಾಡ್ಕೊಳ್ಳಿ. ನಾವೇನೆಲ್ಲ ಕಲಿತಿದ್ದೇವೆ? ಎಸ್, ಯಾರು ಹೇಳ್ತೀರಿ? ಎಸ್, ಜೋಸ್ನಾ ಡಿಸೋಜ. ಎಸ್, ಓಕೆ, ಫೈನ್. ಅವಳು ಹೇಳ್ತಾ ಇದ್ದಾಳೆ, ಜೋಸ್ನಾ ಸರ್, ಹಿಂದಿನ ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಮಸ್ಯೆಗಳನ್ನ, ಲೆಕ್ಕಗಳನ್ನ ಬಿಡಿಸೋದನ್ನ ನೋಡ್ತಾ ಇದ್ವಿ ಅಂತ ಹೇಳಿದ್ವಿ. ಸರಿ ಇದೆ. ನಾವು ಬೇರೆ ಬೇರೆ ರೀತಿಯ ಲೆಕ್ಕಗಳನ್ನ ನಾವೇನ್ ಮಾಡಿದ್ವಿ, ಮಾಡೋದನ್ನ, ಬಿಡಿಸೋದನ್ನ ಕಲ್ತಿದ್ದೇವೆ. ಮಕ್ಕಳೇ, ಈ ಪಾಠದಲ್ಲಿ ಪುನಃ ಹೇಳ್ತಾ ಇದ್ದೇನೆ, ಯಾವುದೇ ಸಮಸ್ಯೆಗಳು ಸಹ ಹ್ಯಾಸ್ ಇಟ್ ಈಸ್, ಒಂದು ಸಮಸ್ಯೆ ಇದ್ದ ಹಾಗೆ ಇನ್ನೊಂದು ಸಮಸ್ಯೆ ಇರಬೇಕು ಅಂತಿಲ್ಲ. ಅಂದರೆ ನೀವು ಇದರ ಮೂಲ ತತ್ವವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಇನ್ನೊಂದು ಲೆಕ್ಕವನ್ನು ಬಿಡಿಸಲಿಕ್ಕೆ ಆಗ್ತದೆ. ಹಾಗಾಗಿ ಅಭ್ಯಾಸದಲ್ಲಿ ಇರಬಹುದಾದ ಎಲ್ಲ ಲೆಕ್ಕಗಳನ್ನು ನೀವು ಬಿಡಿಸಬೇಕು. ಬರದಿದ್ರೆ ನೀವೇನ್ ಮಾಡಬೇಕು, ನಮ್ಮಲ್ಲಿ ಬಂದು, ಅಂದ್ರೆ ಶಿಕ್ಷಕರಲ್ಲಿ ಬಂದು ನೀವೇನ್ ಮಾಡಬೇಕು, ಅದನ್ನ ಕೇಳ್ಕೊಳ್ಬೇಕು, ಪರಿಹಾರವನ್ನ ಕಂಡುಕೊಳ್ಬೇಕು ಹೇಳ್ತಾ ಇವತ್ತು ಈ ಸಮಾಂತರ ಶ್ರೇಣಿಗಳು ಪಾಠದ ಮುಂದಿನ ಭಾಗಕ್ಕೆ ಅದಕ್ಕೆ ಹೋಗುವಾಗ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಮೊನ್ನೆ. ಈ ನಿಮ್ಮ ತರಗತಿಯ ಈ ಶೈನಾ ಜಮ್ಕೆ ಇದ್ದಾಳಲ್ಲ, ಅವಳು ಸಿಫಾನಲ್ಲಿ ಕೇಳ್ತಾಳೆ. ಶಿಫಾನ ಒಂದು ಸರ್ ಹೇಳಿದ್ರು 1, 3, 5, 7 ಸೋ ಆನ್ ಈ ಶ್ರೇಣಿಯ 12ನೇ ಪದವನ್ನು ಕಂಡುಹಿಡಿಯಿರಿ. ಅಂದ್ರೆ ನೀನೇನು ಮಾಡ್ತೀಯ ಅಂತ ಕೇಳ್ತಾಳೆ. ಸಿಫಾನ ಹೇಳ್ತಾಳೆ, ಅದರಲ್ಲಿ 1, 3, 5, 7 ಸೋ ಆನ್ 12ನೇ ಪದ ಕಂಡುಹಿಡಿಯಬೇಕಾದ್ರೆ ಎ ಯನ್ನು ಬರ್ಕೊಳ್ತೇನೆ, ಡಿ ಅನ್ನು ಕಂಡುಹಿಡ್ಕೊಳ್ತೇನೆ, ಮತ್ತು ಪದಗಳ ಸಂಖ್ಯೆ ಎನ್ ಅನ್ನು ಬರ್ಕೊಳ್ತೇನೆ, ಮತ್ತು ಯಾವ ಸೂತ್ರವನ್ನು ಬಳಸ್ತೇನೆ, ತಾನು ಎ ಎನ್ a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರವನ್ನು ಬಳಸಿ 12ನೇ ಪದವನ್ನು ಕಂಡುಹಿಡಿತೇನೆ ಅಂತ ಹೇಳ್ತಾಳೆ. ತಕ್ಷಣ ಅಲ್ಲಿ ಪ್ರತೀಕ್ಷಾ ಬರ್ತಾಳೆ. ಪ್ರತೀಕ್ಷೆ ಬಂದವಳು ಏನು ಕೇಳ್ತಾಳೆ ಅಂದ್ರೆ, ಸರಿ 1, 3, 5, 7 12ನೇ ಪದವನ್ನು ಕಂಡುಹಿಡಿಯುವುದು ನಮಗೆ ಗೊತ್ತಿದೆ, ನಾವು ಒಂದು ಕೆಲಸ ಮಾಡುವ, 1, 3, 5, 7 ಆದರೆ 12 ಪದಗಳ ಮೊತ್ತ ಎಷ್ಟು ಕಂಡುಹಿಡಿಬಹುದಾ ಅಂತ ಕೇಳ್ತಾಳೆ. ಅವಳು ಹೇಳ್ತಾರೆ 12 ಪದವನ್ನು ಆಯ್ತು, 12 ಪದಗಳ ಮೊತ್ತ ಹೇಗೆ ಕಂಡುಹಿಡಿಯುವುದು ಅಂತ ಅವಳ ಪ್ರಶ್ನೆ ಅಲ್ವಾ. ಯೋಚಿಸಿ, ಈ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇಷ್ಟೊತ್ತುವರೆಗೆ ನಾನು 12ನೇ ಪದವನ್ನು, 20ನೇ ಪದವನ್ನು, 30ನೇ ಪದವನ್ನು ನೋಡಿದ್ವಿ. ಆದ್ರೆ ಈಗ 12 ಪದವನ್ನಲ್ಲ, 12 ಪದಗಳ ಮೊತ್ತ ಎಷ್ಟು ಅಂತ ಹೇಳ್ತಾರೆ. ಅಂದರೆ ಶ್ರೇಣಿಯಲ್ಲಿ ನಾವು ಇನ್ನೂ ಏನೋ ಕಲಿಯಲಿಕ್ಕಿದೆ ಅಂತ ಆಯ್ತು. ಹಾಗಾದ್ರೆ ಅದೇನಿರಬಹುದು? ಈ ಪದಗಳ ಮೊತ್ತ ಅಂದ್ರೆ ಏನು? ಪದಗಳ ಮೊತ್ತವನ್ನು ಹೇಗೆ ಕಂಡುಹಿಡಿಯಬಹುದು? ಅಥವಾ ಈಗ ನಿಮ್ಮ ಪ್ರತೀಕ್ಷಾ ಇರಬಹುದು, ನಿಮ್ಮ ಸ್ನೇಹಿತರಲ್ಲಿ ಉದ್ಭವವಾದಂತಹ, ಮನಸ್ಸಿನಲ್ಲಿ ಮೂಡಿದಂತಹ ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನು ಕಲಿಬೇಕಿದ್ರೆ ನಾವು ಏನ್ ಮಾಡ್ಬೇಕೀಗ? ನಾವು ಸಮಾಂತರ ಶ್ರೇಣಿಯ ಮತ್ತೊಂದು ತತ್ವವು, ಕಾನ್ಸೆಪ್ಟ್ ಅಲ್ಲ, ಮತ್ತೊಂದು ಕಲಿಕಾಂಶವನ್ನು ಕಲಿಬೇಕಾಗ್ತದೆ. ಅದೇ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ. ಅದಕ್ಕೆ ಒಂದು ಏನಾದರೂ ಸೂತ್ರ ಇದ್ರೆ ಅದು ನಾವೇನ್ ಮಾಡ್ಬೋದು, ಸುಲಭವಾಗಿ ಕೊಟ್ಟಿರುವಂತಹ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯಬಹುದು. ಸಿಂಪಲ್ ಆಗಿ ಹೇಳೋದಿದ್ರೆ, ಒಂದು ಶ್ರೇಣಿ ಇದೆ, ಒಂದು ಬೇಡ, 2 ತಗೊಳ್ತೀನಿ, 2, 4, 6, 8 ಸೋ ಆನ್. ಈ ಶ್ರೇಣಿಯ ಮೊದಲ 4 ಪದಗಳ ಮೊತ್ತ ಎಷ್ಟು ಅಂತ ಕೇಳಿದ್ರೆ ಇದು ಸುಲಭ ಅಲ್ವಾ? ಮೊದಲ 4 ಪದಗಳನ್ನು ಸಹ, ಮೊದಲ 4 ಪದ 1, 2, 3, 4. ಹಾಗಾದ್ರೆ A1, A2, A3, A4 ಅನ್ನು ಕಂಡುಹಿಡಿದು ಹೇಗೆ ಅಂದ್ರೆ, ಇದನ್ನ ಏನ್ ಮಾಡಿ, 2 ಪ್ಲಸ್ 4 ಪ್ಲಸ್
6 ಪ್ಲಸ್ 8 ಮಾಡಿದ್ರೆ ನಾವೇನ್ ಮಾಡ್ಬೋದು ಅಂದ್ರೆ a1 ಪ್ಲಸ್ a2 ಪ್ಲಸ್ a3 ಪ್ಲಸ್ a4 ಮಾಡಿದ್ರೆ ನಮಗೆ ಸಿಗ್ತದೆ ಮೊದಲ 4 ಪದಗಳ ಮೊತ್ತ 6 4 10 10 12 20 ಬರ್ತದೆ. ಮೊದಲ 4 ಪದಗಳ ಮೊತ್ತ 20. ಇದನ್ನ ನಾವು ಮಾಡಬಹುದು ಸುಲಭವಾಗಿ. ಮೊದಲ 4 ಪದ, ಮೊದಲ 3 ಪದ ಮಾಡಬಹುದು. ಬಟ್ ಮೊದಲ 15 ಪದಗಳ ಮೊತ್ತ, ಮೊದಲ 30 ಪದಗಳ ಮೊತ್ತ ಹೀಗೆ ಕೊಟ್ಟಾಗ ಪ್ರತಿಯೊಂದನ್ನು ಕೂಡಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಆದ್ರೆ ಸಮಯ ಬೇಕು ಅಲ್ವಾ? ಹಾಗಾಗಿ ಸಮಯದ ಕಡಿಮೆ ಸಮಯದಲ್ಲಿ ಇಂತಹ ಲೆಕ್ಕಗಳನ್ನು ಮಾಡಬೇಕಾಗ್ತದೆ. ಈಗ ನಾವು ಹಾಗಾದ್ರೆ ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಇದರ ಸಂಕೇತವನ್ನ ಎಸ್ ಅಂತ ಕರೀತೇವೆ. ಸಮ್ ಎಸ್ ಅಂತ ಕರೀತೇವೆ. ಅಲ್ಲಿ ನಾವು ಎನ್ನೇ ಪದವನ್ನು ಎನ್ ಕರಿತೀವಿ. ಇಲ್ಲಿ ಸಮಾಂತರ ಶ್ರೇಣಿ ಪದಗಳ ಮೊತ್ತವನ್ನ ಎಸ್ ಆರ್ ಎಸ್ ಎನ್, ಎಸ್ ಆರ್ ಎಸ್ ಎನ್ ಅಂತ ಕರೀತೇವೆ. ಹಾಗಾದ್ರೆ ಎಸ್ ಎರಡು ಅಂದ್ರೆ ಏನು? ಹಾಗಾದ್ರೆ ಎಸ್ ಎರಡು ಅಂದ್ರೆ ಏನು? ಎ ಎರಡು ಅಂದ್ರೆ ಏನು? ಎ ಎರಡು ಅಂದ್ರೆ ಏನು? ಎ ಎರಡು ಅಂದ್ರೆ ಎರಡನೇ ಪದ, ಎರಡನೇ ಪದ. ಬಟ್ ಎಷ್ಟು ಅಂದ್ರೆ ಮೊದಲ 2 ಪದಗಳ ಮೊತ್ತ a1 ಪ್ಲಸ್ a2, a1 ಪ್ಲಸ್ a2. s3 ಅಂದ್ರೆ a1 ಪ್ಲಸ್ ವೆರಿ ಗುಡ್ a2 ಪ್ಲಸ್ a3 ಅಲ್ವಾ? ಹಾಗಾದ್ರೆ s4 ಅಂದ್ರೆ a1 ಪ್ಲಸ್ a2 ಪ್ಲಸ್ a3 ಪ್ಲಸ್ a4. s4 ಅಂದ್ರೆ s5 ಅಂದ್ರೆ ಮೊದಲ 5 ಪದಗಳ ಮೊತ್ತ. ಹಾಗಾದ್ರೆ sn ಅಂದ್ರೆ ಯಸ್ ವೆರಿ ಗುಡ್ sn ಅಂದ್ರೆ a1 ಪ್ಲಸ್ a2 ಪ್ಲಸ್ a3 ಪ್ಲಸ್ a4 ಪ್ಲಸ್ a5 ಪ್ಲಸ್ ಮುಗಿದಿರಲ್ಲ ಸೋ an. sn ಅಂದ್ರೆ a1 ಪ್ಲಸ್ a2 ಪ್ಲಸ್ a3 ಪ್ಲಸ್ a4 ಪ್ಲಸ್ a5 ಪ್ಲಸ್ an. ಹಾಗಾದ್ರೆ ಇದಕ್ಕೆ ಸೂತ್ರವನ್ನು ಕಂಡುಹಿಡಿಯಲಿಕ್ಕೆ ನಾವು ಒಂದು ರೀತಿಯನ್ನ ಮಾಡುವ. ಆಗ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಹೊಂದಿರುವ n ಪದಗಳನ್ನು ಹೊಂದಿರುವ ಅಥವಾ ಪದಗಳನ್ನು ಹೊಂದಿರುವ n ಪದಗಳ ಮೊತ್ತಗಳು n ಪದಗಳನ್ನು ಹೊಂದಿರುವ ಎಪಿಯ ಮೊದಲ n ಪದಗಳ ಮೊತ್ತ ಅಲ್ಲೇ n ಪದಗಳನ್ನು ಮತ್ತೆ ಇಲ್ಲಿ ಬರೀಬೇಕು ಅಂತಿಲ್ಲ, ಇಲ್ಲೇ n ಪದಗಳ ಮೊತ್ತ ಇದೆ ಹಾಗೂ ಬರೀಬಹುದು. ಹಾಗಾಗಿ ಹೇಗೆ ಬರೀಬಹುದು? ಎಸ್ ಅಂತ ಇರುವ ನಾವು ಹೇಗೆ ಬರೀಬಹುದು? ಇದನ್ನ ಹೇಗೆ ಬರೀಬಹುದು? ಇಲ್ಲಿ ಹೇಳಿದ್ನಲ್ಲ ಎಸ್ ಬೇಕಾದ್ರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡುವ. as a1 ಪ್ಲಸ್ a2 ಪ್ಲಸ್ a3 ಪ್ಲಸ್ a5 ಪ್ಲಸ್ a4 ಪ್ಲಸ್ a5 ಪ್ಲಸ್ so on an ಬರೀಬಹುದಲ್ವಾ? ಇದನ್ನು ಹಾಗೆ ಬರೆಯಬಹುದು. ಈ ಬರೀಬಹುದು a ಪ್ಲಸ್ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು? ಎಸ್ a ಪ್ಲಸ್ a ಪ್ಲಸ್ a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d, a ಪ್ಲಸ್ 4d ಅಲ್ವಾ? ಹಾಗಾದ್ರೆ a ಅಂದ್ರೆ 1, a1 ಅಂದ್ರೆ ಪ್ಲಸ್ ಎರಡನೇ ಪದ a2 ಅಂದ್ರೆ ಪ್ಲಸ್ a ಪ್ಲಸ್ ಡಿ ಪ್ಲಸ್ ದೂರ ಬರ್ಕೊಳ್ಬೇಕಾದ್ರೆ a3 ಅಂದ್ರೆ a ಪ್ಲಸ್ 2d ಪ್ಲಸ್ ಅರ್ಥ ಆಯ್ತಾ? a1 a2 a3 so on. an ಅಂದ್ರೆ a ಪ್ಲಸ್ n minus 1 into d, a ಪ್ಲಸ್ n minus 1 into d. ಈಗ ಏನ್ ಮಾಡುವ ನಾವು? ಇದರ ಹಿಂದಿನ ಪದ ಯಾವುದು ಉಂಟಾ? ಇದು ಎನ್ನೇ ಪದ n minus 1. ಇದು ಎನ್ನೇ ಪದಕ್ಕಿಂತ ಹಿಂದಿನ ಪದ ಅಂದ್ರೆ
ಎ ಎನ್ ಮೈನಸ್ ಒಂದನೇ ಪದ ಯಾವುದು? ಇದರ ಹಿಂದಿನ ಪದ ಯಾವುದು? ನಾವು ಎ 30ನೇ ಪದ ಹೇಳ್ತೇವೆ ಒಂದಿಷ್ಟು. ಎ 29ನೇ ಪದ ಅಂದ್ರೆ ಎ 30ನೇ ಪದಕ್ಕಿಂತ ಎಷ್ಟು ಕಡಿಮೆ? ಒಂದು ಕಡಿಮೆ ಅಲ್ವಾ? ಇದಕ್ಕಿಂತಲೂ ಒಂದು ಕಡಿಮೆ. n ಮೈನಸ್ 1 ಇದೆ, ಅದಕ್ಕಿಂತ ಒಂದು ಕಡಿಮೆ ಅಂದ್ರೆ ಇಟ್ ಈಸ್ a ಪ್ಲಸ್ n ಮೈನಸ್ 2d. ಸರಿಯಾ? ಅರ್ಥ ಆಗ್ತಾ ಇಲ್ವಾ? a ಪ್ಲಸ್ n ಮೈನಸ್ 1d ಅಂದ್ರೆ n ನೇ ಪದ. n ಅಂದ್ರೆ ಒಂದು ಕಡಿಮೆ, n ಅಂದ್ರೆ n ಗಿಂತ ಒಂದು ಕಡಿಮೆ. ಅದರ ಹಿಂದಿನ ಪದ n ಗಿಂತ ಎಷ್ಟು ಕಡಿಮೆ ಆಗಬೇಕು? ಎಷ್ಟು ಕಡಿಮೆ ಆಗಬೇಕು? n ಗಿಂತ 2 ಕಡಿಮೆ ಆಗಬೇಕು ಅಲ್ವಾ? ಇಲ್ಲ ನೋಡಿ, ನಾವು ನಾಲ್ಕನೇ ಪದ ಆದ್ರೆ 4 ಮೈನಸ್ 1 ಡಿ ಎಷ್ಟು ಕಡಿಮೆ? ಎಷ್ಟು ಕಡಿಮೆ? a ಪ್ಲಸ್ ಅಲ್ವಾ? a 3 ಆದ್ರೆ 3 ಹೇಗೆ ಬರ್ತದೆ? 4 ಅಲ್ಲಿ ಎಷ್ಟು ಕಳಿಬೇಕು? 4 1 3, 4 ಮೈನಸ್ 1 ಮೈನಸ್ 1 ಅಂದ್ರೆ 4 ಮೈನಸ್ 2ರಷ್ಟು ಡಿ ಎಷ್ಟು ಕಡಿಮೆ. ಸರಿ ಅಲ್ಲ? ಅರ್ಥ ಆಗ್ತದೆ ಈಗ? ಅಂದ್ರೆ ಎಷ್ಟನೇ ಪದ ಇದೆಯೋ ಅದರ ಹಿಂದಿನ ಪದ ಎಷ್ಟು ಹೇಳಿದ್ರೆ, ಎಷ್ಟನೇ ಪದ ಕೇಳಿದ್ರೆ ಒಂದು ಕಡಿಮೆ, ಅದರ ಹಿಂದಿನ ಪದ ಅಂದ್ರೆ ಅದಕ್ಕಿಂತ ಒಂದು ಕಡಿಮೆ. ಹಾಗಾಗಿ ಏನಾಯ್ತು? a ಪ್ಲಸ್ n ಮೈನಸ್ 2 ಇಂಟು ಡಿ. ಈಗ ಇದನ್ನ ಮಾಡುವ ಬದಲು, ಈ ಲೆಕ್ಕವನ್ನ ಮುಂದುವರಿಸುವ ಬದಲು ಮೊದಲು ನಾನೊಂದು ಕೆಲಸ ಮಾಡ್ತೇನೆ. ನಿಮಗೆ ಒಂದು ಸರಳವಾದ ಲೆಕ್ಕವನ್ನು ಹೇಳ್ತೇನೆ. ನನಗೆ 2 ಪ್ಲಸ್ 4 ಪ್ಲಸ್ 6 ಪ್ಲಸ್ 1 2 3 6 ಪ್ಲಸ್ 8 ಪ್ಲಸ್, ಅಥವಾ ಸರಳವಾದ ಲೆಕ್ಕಗಳು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಅಂತ ಬರುತ್ತೆ. ಸಿಂಪಲ್ ಆಗಿ ಬರ್ತೇನೆ. ಮೊದಲ 4 ಪದಗಳು ಇದನ್ನು ಎಸ್ ಅಂತ ಹೇಳ. 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5. ಇದನ್ನು ವಿರುದ್ಧ ಬರ್ತೇನೆ, ಇನ್ನೊಂದು ಎಸ್ ಬರ್ತೇನೆ. ಇದನ್ನೇ ಪುನಃ ಬರೀತೇನೆ, ಬಟ್ ವಿರುದ್ಧ ರೀತಿಯಲ್ಲಿ ಬರ್ತೇನೆ. ಅಂದ್ರೆ ಇದು ಮೊದಲು ಬರೀತೇನೆ 5 ಪ್ಲಸ್, ಇದನ್ನ 4 ಪ್ಲಸ್ 3 ಪ್ಲಸ್ 2 ಪ್ಲಸ್ 1 ಅಲ್ವಾ? ಕೂಡಿಸ್ತೇನೆ. ಪ್ಲಸ್ ಇವೆರಡನ್ನು ಕೂಡಿಸಬಾರ್ದು. 5 1 6, 4 2 6, 3 3 6, 4 2 6, 5 1 6. ಎಸ್ ಪ್ಲಸ್ ಎಸ್ ಅಂದ್ರೆ ಎಸ್ ಪ್ಲಸ್ ಎಸ್ ಅಂದ್ರೆ ಎಸ್ ಗೆ 2 ಎಸ್ ಸಮ 6 ಪ್ಲಸ್ 6 ಪ್ಲಸ್ 6 ಪ್ಲಸ್ 6 ಪ್ಲಸ್ 6 ಕೂಡಿಸಿ ಬರೀಬಹುದು. 36 6 1 2 3 4 5 6 ಇದೆ ಮಾಡಬಹುದು. ಅದರ ಬದಲು ಏನ್ ಮಾಡಬಹುದು? 6 ಅನ್ನು 5 ಸಲ ಕೂಡಿಸಬಹುದು. 6 ಅನ್ನು 5 ಸಲ ಕೂಡಿಸಬಹುದು. ಇಲ್ಲವೇ ಹೀಗೆ ಮಾಡಬಹುದಾ? 6 ಇಂಟು 1 2 3 4 5, ಅಥವಾ 6 ಎಷ್ಟು ಸಲ ಬಂದಿದೆ? 6 ಎಷ್ಟು ಸಲ ಬಂದಿದೆ? 5 ಸಲ ಬಂದಿದೆ. 6 1 2 3 4 5 ಸಲ. 6 ಅನ್ನು 5 ಸಲ ಗುಣಿಸ್ತೇವೆ. ಇದು 2s. therefore s is equal to 6 5 ಸಲ ಬಂದಿದೆ ಭಾಗಿಸು 2 ಅಲ್ವಾ? 2 ಒಂದಲೆ 2 ಮೂರಲೆ 5 ಮೂರಲೆ 15. s ಎಷ್ಟು ಬಂತು? ಮತ್ತೆ ಎಷ್ಟು? 15. ಹೌದಾ? ಕರೆಕ್ಟಾ? ಗೊತ್ತಾಗ್ತಲ್ಲ? ಕರೆಕ್ಟಾ? ಚೆಕ್ ಮಾಡೋಣ. 5 4 9 9 9 10 10 3 13 ಅಂದರೆ ಇದು ಯಾಕೆ ಇಷ್ಟು ಸರಳ ಕೂಡಿಸಬಹುದಲ್ಲ? ಹೇಗೆ ಮಾಡಿದ್ರೆ ಅಂದ್ರೆ ಇದು ಚಿಕ್ಕ ಲೆಕ್ಕ ಅಲ್ವಾ? ಈ ಸಣ್ಣ ಲೆಕ್ಕಕ್ಕೆ ಇದು ಓಕೆ, ನೀವು ಕೂಡಿಸ್ ಮಾಡಬಹುದು. ಬಟ್ ದೊಡ್ಡ ಲೆಕ್ಕ ಕೊಟ್ರೆ, ಹಾಗಾಗಿ ಎಸ್ ಅಂದ್ರೆ ನೋಡಿ, ಇದೆರಡನ್ನ ಕೂಡಿಸಿ 2s ಆಯ್ತು. ಮತ್ತೆ ನಾವು ಎಷ್ಟು ಸಲ ರಿಪೀಟ್ ಆಗಿದೆಯೋ ಅಷ್ಟು ಸಲ ಗುಣಿಸಿ 2ರಿಂದ ಭಾಗಿಸಿದರೆ ಉತ್ತರ ಸಿಗ್ತದೆ ಅನ್ನುವ ಒಂದು ತತ್ವ ನಮಗೆ ಗೊತ್ತಾಯ್ತು. ಅರ್ಥ ಆಗ್ತದ? ಈ ತತ್ವವನ್ನೇ ಆಧರಿಸಿ ನಾವು ಇಲ್ಲಿ ನಮ್ಮ ಒಂದು ಸೂತ್ರವನ್ನು ಕಲಿಯಬೇಕು. ಅದು ಹೇಗೆ ಅಂತ ನೋಡುವ. ಇದು ಅಳತೆ ಹಾಕೋದಾ? ಎಸ್. ಈಗ ಇದರ ವಿರುದ್ಧ ಬರೆಯುವ. ಹಾಗಾದ್ರೆ ಅಗೇನ್ ಎಸ್, ಇದರ ವಿರುದ್ಧ ಮೊದಲ ಪದ ಇದು a ಪ್ಲಸ್, ಇದು a ಕೆಳಗೆ a ಪ್ಲಸ್ n ಮೈನಸ್ 1 ಇಂಟು ಡಿ ಪ್ಲಸ್ a ಪ್ಲಸ್ d ಎರಡನೇ ಪದ, a ಪ್ಲಸ್ d ಎರಡನೇ ಪದ, ಇದು ಮೊದಲ ಪದ, ಇದು ಮೂರನೇ ಪದ. ಇಲ್ಲಿ a
ಎ ಪ್ಲಸ್ ಎನ್ ಮೈನಸ್ 2 ಡಿ ಪ್ಲಸ್ ಮುಂದೆ ಎನ್ ಮೈನಸ್ 3 ಬರ್ತದೆ, ಇದರ ಕೆಳಗಡೆ ಎನ್ ಮೈನಸ್ 3 ಬರ್ತದೆ ಅಲ್ವಾ. ಎ ಪ್ಲಸ್ ಎನ್ ಮೈನಸ್ 3 ಇಂಟು ಡಿ ಬರ್ತದೆ, ಇಲ್ಲಿ ಬರೆಯೋದಿಲ್ಲ. ಸೋ ಆನ್. ಇದರ ಕೆಳಗಡೆ ಯಾವುದು, ಇದು ಉಲ್ಟಾ ಆಗ್ತದ. ಲಾಸ್ಟ್ ಬರೋದು ಯಾವುದು, ಎ ಪ್ಲಸ್ ಡಿ ಪ್ಲಸ್ ಇದು ಎ. ಗೊತ್ತಾಯ್ತಾ? ಇದು ಮಾಡಿದ್ರಲ್ಲ, 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಇಲ್ಲಿ ಬಂತು, 5 ಪ್ಲಸ್ 4 ಪ್ಲಸ್ 3 ಪ್ಲಸ್ 2 ಪ್ಲಸ್ 1 ಇದು ಇಲ್ಲಿ ಬಂತು, ಅದು ಅಲ್ಲೈತು. ಎರಡನೇದು ಅಲ್ಲಿ ಬಂತು, ಲಾಸ್ಟ್ನೇದು ಇಲ್ಲಿ ಬಂತು. ಇದರ ಲಾಸ್ಟ್ನೇ ಮೊದಲನೇದು ನಂತರ ಸರಿ. ಅರ್ಥ ಕೊಟ್ಟಲ್ಲ, ವೆರಿ ಈಸಿ. ಮತ್ತೊಂದು ಸಲ ನೋಡಿ, ಗೊತ್ತಾಗ್ತಲ್ಲ. ಇದನ್ನೇ ತಿರುಗಿಸಿ ಬರಬೇಕು. ಹಾಗಾಗಿ ಇದನ್ನು ಕೂಡಿಸುವ. ಮತ್ತೊಮ್ಮೆ ಬೇಕಾದ್ರೆ ನೋಡಿ ಯಾವ್ಯಾವ ಇವಿಷ್ಟು ಒಂದು ಇಲ್ಲಿದೆ, ಬರೀಲಿಲ್ಲ, ಇಲ್ಲಿದೆ ಬರ್ಲಿಲ್ಲ. ಆಮೇಲೆ ಇದಿಷ್ಟು ಕೂಡಿಸ್ಬೇಕು, ಇದನ್ನು ಕೂಡಿಸ್ಬೇಕು. ಇಲ್ಲಿ ಮಾಡಿದ್ದಾರೆ ಇದಿಷ್ಟು ಕೂಡಿಸಿ 6 ಪ್ಲಸ್ 6 ಪ್ಲಸ್ 6 ಪ್ಲಸ್ 6 ಪ್ಲಸ್ 6 ಅಂತ ಬರ್ತಿದ್ದಲ್ವಾ. ಹಾಗೆಯೇ ಇಲ್ಲಿಯ ಮೊದಲ ಪದವನ್ನು ಕಡೆಯ ಪದಕ್ಕೂ, ಎರಡನೇ ಪದವನ್ನು ಕಡೆಯಿಂದ ಬರುವ ಎರಡನೇ ಪದಕ್ಕೂ, ಅಲ್ಲಿಯ ಮೂರನೇ ಪದವನ್ನು ಕಡೆಯಿಂದ ಮೂರನೇ ಪದಕ್ಕೂ ತಿರುಗಿಸಿ ಹಾಗೆ ಬರುವುದು. ಎಸ್. ಈಗ ಇದನ್ನು ನಾವೇನು ಮಾಡಬೇಕು, ಸರಳೀಕರಿಸ್ತಾ ಇರುವ. ಎಸ್ ಪ್ಲಸ್ ಎಸ್ ಅಂದ್ರೆ 2s, ಇಲ್ಲಿ ಮಾಡಬೇಕು 1s ಇನ್ನೊಂದು 2s ಅಲ್ವಾ. ಇದೇನಾಗ್ತದೆ, ಎ ಪ್ಲಸ್ ಇದು ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಎ ಪ್ಲಸ್ ಇದು ಪ್ಲಸ್ ಎ ಪ್ಲಸ್ ಡಿ ನಮ್ಮ ಎರಡನೇ ಪದ ಪ್ಲಸ್ ಎ ಪ್ಲಸ್ ಎನ್ ಮೈನಸ್ 2 ಡಿ ಪ್ಲಸ್ ಇಲ್ಲಿ ಬರ್ತದೆ ಎ ಪ್ಲಸ್ 2 ಡಿ ಪ್ಲಸ್ ಎ ಪ್ಲಸ್ ಎನ್ ಮೈನಸ್ 3 ಡಿ ಬರ್ತದೆ, ಬರೀಬೇಡ. ಸೋ ಆನ್ ಪ್ಲಸ್ ಇದನ್ನು ಬರೆಯುವ, ಎ ಪ್ಲಸ್ ಎನ್ ಮೈನಸ್ 2 ಇಂಟು ಡಿ ಪ್ಲಸ್ ಎ ಪ್ಲಸ್ ಡಿ ಅಲ್ವಾ, ಪ್ಲಸ್ ಕಡೆಯದು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಪ್ಲಸ್ ಎ. ವೆರಿ ಸಿಂಪಲ್. ಈಗ ಸಂಕ್ಷಿಪ್ತ ಮಾಡೋಣ. ಎ ಪ್ಲಸ್ ಅಂದರೆ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಪ್ಲಸ್ ಎ ಪ್ಲಸ್ ಎ 2a ಪ್ಲಸ್ ಡಿ ಇದೆ, ಎನ್ ಮೈನಸ್ 2d ಇದೆ, ಇಲ್ಲಿ ನೋಡಿ ಡಿ ಇದೆ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಕಳೀಲಿಕ್ಕೆ ಆಗ್ತದಾ, ಕೂಡ್ಲಿಕ್ಕೆ ಆಗ್ತದಾ? ಇಲ್ಲ. ಈಗ ಏನ್ ಮಾಡಬೇಕು, ಡಿ ಅನ್ನ ಕಾಮನ್, ಡಿ ಸಾಮಾನ್ಯ ತೆಗೆದ್ರೆ ಡಿ ಇದ್ದರೆ 1 ಪ್ಲಸ್ ಎನ್ ಮೈನಸ್ 1. ಅರ್ಥ ಆಗಿಲ್ಲ? ಹೇಳ ಎಕ್ಸ್ ಪ್ಲಸ್ 4x ಏನ್ ಬರೀಬೇಕು, ಎಕ್ಸ್ ಕಾಮನ್ ಬರ್ತದೆ, ಎಕ್ಸ್ ಕಾಮನ್ ಬರ್ತದೆ ಏನ್ ಬರೀಬೇಕು, ಎಕ್ಸ್ ಕ್ಯಾಲ್ಕುಲೇಷನ್ 1 ಪ್ಲಸ್ ಎಕ್ಸ್ ಫೋರ್ ಬಂತು 4. ಗೊತ್ತಾಯ್ತಾ? ಅರ್ಥ ಆಗ್ತುಂಟಾ? ಗೊತ್ತಾಗ್ತದೆ. ಓಕೆ, ಇನ್ನೊಂದು ಸಾರಿ 5 ಪ್ಲಸ್ ಎಕ್ಸ್ ಮೈನಸ್ 2 ಇಂಟು 5. ಆಗ ಸಾಮಾನ್ಯ ತೆಗೆದಿಗೆ 5 ಸಾಮಾನ್ಯ ತೆಗೆದ 5 ಒಂದಲೆ ಪ್ಲಸ್ ಇಲ್ಲಿ ಎಕ್ಸ್ ಮೈನಸ್ 2 ಲೆ 5 ಕಾಮನ್ ಅಲ್ಲ, ಇದು ಸಾಮಾನ್ಯ ತೆಗೆದು 1 ಪ್ಲಸ್ ಎಕ್ಸ್ ಮೈನಸ್ 2. ಅರ್ಥ ಆಗ್ತದೆ? 3 ಉದಾಹರಣೆ ಕೊಟ್ಟೆ ಈಗ ಅಲ್ವಾ? ಅರ್ಥ ಆಗ್ತದಾ? ಎಸ್. ಈಗ ಏನ್ ಮಾಡ್ಬೇಕು ನಾವು, ಇಲ್ಲಿ
ಒಂದು ಡಿ ಒಂದು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಪ್ಲಸ್ ಗೊತ್ತಿಲ್ಲ ಪ್ಲಸ್ ಇಲ್ಲಿ ಎ ಎ ಎ ಪ್ಲಸ್ ಎಷ್ಟಾಯ್ತು 2a ಪ್ಲಸ್ ಅಗೇನ್ ಇದು ಹಾಗೆ ಎನ್ ಮೈನಸ್ 2d ಪ್ಲಸ್ ಡಿ ಇದರ ಅರ್ಥ ಹಾಗೆ n minus 2 into d plus d ಸರಿ ಏನಾಗ್ತದೆ d ಕಾಮನ್ n minus 2 plus 1 into d ಸರಿ ಅಲ್ಲ ಇದರಲ್ಲಿ ಇದೇ ಮೆಥಡ್ n minus 2 plus d ಅಂತ ಮಾಡೋಣ ಅಬ್ದುಲ್ ಖಾದರ್ ಎಲ್ಲರೂ ಅವರೊಬ್ಬರೇ ಎಲ್ಲರಿಗೂ ಅರ್ಥ ಮತ್ತೊಂದು ಸಲ ಅದನ್ನು ಪುನಃ ಕೇಳಿ ಆಗ ಅರ್ಥ ಆಗ್ತದೆ ಹಾಗಾಗಿ ಇಲ್ಲಿ ಬರೀಬಹುದು ಇಟ್ ಈಸ್ ಇದಾಯ್ತು 2a a ಪ್ಲಸ್ a 2a ಪ್ಲಸ್ n ಮೈನಸ್ 2 ಪ್ಲಸ್ 1 ಇಂಟು ಡಿ ಪ್ಲಸ್ a ಪ್ಲಸ್ a 2a ಪ್ಲಸ್ n ಮೈನಸ್ 1 ಇಂಟು ಡಿ ಲಾಸ್ಟ್ ಎಸ್ ಫೈನಲಿ ಮುಂದುವರಿಸಿ ಹಾಗಾದ್ರೆ ಏನಾಯ್ತು ಈ ಯಾವ್ದು ಸಾಮಾನ್ಯ ಆಯ್ತು ಗಮನಿಸಿ ಇನ್ನೊಂದು ಸ್ಟೆಪ್ ಬರೆಯುವ 2a ಪ್ಲಸ್ n ಮೈನಸ್ 1 ಇಂಟು ಡಿ ಪ್ಲಸ್ 2a ಪ್ಲಸ್ n ಏನಾಯ್ತು n ಮೈನಸ್ 2 ಅಲ್ಲ ಸಾರಿ n ಮೈನಸ್ 2 ಇಲ್ಲಿ ತಪ್ಪಾಗಿದೆ n ಮೈನಸ್ ಬರೆಯುವಲ್ಲಿ ತಪ್ಪಾಗಿದೆ ಅಷ್ಟೇ ನಾನು ಹೇಳೋದು ಸರಿ ಇದ್ದೇನೆ ಡಿ 1 ಪ್ಲಸ್ n ಮೈನಸ್ 2 ಸರಿ ಹಾಗಾಗಿ ಏನಾಯ್ತು n ನೋಡಿ ಇದೆ ಸಾಕಲ್ಲ 1 ಪ್ಲಸ್ n ಮೈನಸ್ 2 ಅಂದ್ರೆ ಮೈನಸ್ 2 ಪ್ಲಸ್ 1 ಅಂದ್ರೆ n ಮೈನಸ್ 1 ಅಂದ್ರೆ ಹಾಗಾಗಿ 2a ಪ್ಲಸ್ n ಮೈನಸ್ 1 ಇಂಟು ಡಿ ಪ್ಲಸ್ so on plus 2a plus again n minus 2 plus 1 ಅಂದ್ರೆ n minus 1 into d plus 2a plus n minus 1 into d ಯಾವುದು ಇಲ್ಲಿ ಏನು ಮಾಡ್ತೀರಾಗದೆ ಆಗಿನ ಲೆಕ್ಕ ಇಲ್ಲಿ ಬಂದಿದ್ದಲ್ಲ ಅದಕ್ಕೂ ಇದಕ್ಕೂ ಏನು ಕಾಣ್ತೀವಿ ಆಗಲೇ ಬಂದಿದೆ ಗೊತ್ತಾಯ್ತಾ s is equal to 1 plus 2 plus 3 plus 4 plus 5 s is equal to 5 plus 4 plus 3 plus 2 plus 1 6 plus 6 plus 6 plus 6 plus 6 ಅಂತಲ್ಲ ಸಾಮಾನ್ಯ ಬಂದಿತ್ತು 6 ಇಲ್ಲಿ ಯಾವುದು ಸಾಮಾನ್ಯ ಬಂದಿದೆ ಯಾರು ಹೇಳ್ತೀರಿ ಯಾರಾದ್ರೂ ಹೇಳ್ಬೋದಾ ಶಾಹಿದ್ ಅವರು ಓಕೆ ಎಸ್ ಇಲ್ಲಿ ಯಾವುದು ಸಾಮಾನ್ಯ ಬಂದಿದೆ ಸರ್ 2a ಪ್ಲಸ್ n ಮೈನಸ್ 1 ಇಂಟು ಡಿ 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 ಕಾಮನ್ ಇದೆ ವೆರಿ ಗುಡ್ ಒಂದು ಪ್ರಶ್ನೆ ಇದೆ ಮಕ್ಕಳೇ ಹಾಗಾದ್ರೆ 2a ಪ್ಲಸ್ n ಮೈನಸ್ 1 ಇಂಟು ಡಿ ಎಷ್ಟು ಬಾರಿ ಇದೆ ಇದನ್ನು ದಾರು ಎಷ್ಟು ಬಾರಿ ಇದೆ 1 2 3 4 5 ಎಷ್ಟು ಬಾರಿ ಇದೆ 5 ಹಾಗಾದ್ರೆ ಎಷ್ಟು ಬಾರಿ ಬರ್ತದೆ ಅಂತ ಇದು ಇಲ್ಲಿ ಸರ್ 1 2 3 4 5 ಎಷ್ಟು ಸಂಖ್ಯೆ n ನಷ್ಟು ಎಷ್ಟು ಸಂಖ್ಯೆ ಇದೆ ಇಲ್ಲಿ n ಸಮ ಎಷ್ಟು 5 ಒಂದು ಈ 5 ಅಲ್ಲ ಕಡೆ ಸಂಖ್ಯೆ ಇದಲ್ಲ 1 2 3 4 5 ಕೌಂಟಿಂಗ್ 5 ಎಷ್ಟು ಸಂಖ್ಯೆಗಳಿವೆಯೋ ಅಷ್ಟು ಬರ್ತದೆ ಹಾಗಾದ್ರೆ ಎಷ್ಟು ಬರ್ತದೆ ಇಲ್ಲಿ ಎಷ್ಟು ಬರ್ತದೆ ಇಟ್ ಈಸ್ ಎಷ್ಟು n ಎಷ್ಟು ಬಾರಿ n ಬಾರಿ ಪುನರಾವರ್ತನೆ ಆಗುತ್ತದೆ ಎಷ್ಟು ಬಾರಿ n ಬಾರಿ ಪುನರಾವರ್ತನೆ ಆಗ್ತದೆ ಹಾಗಾದ್ರೆ ನಾವು ಮುಂದಿನ ಸ್ಟೆಪ್ ಇದನ್ನು ತೋರಿಸ್ತೇನೆ ಜಾಗ ಇಲ್ಲ ಹೌದಾ ಮುಂದಿನ ಸ್ಟೆಪ್ನಲ್ಲಿ ನಾವೇನು ಮಾಡಬೇಕು ಇಷ್ಟು ಅಳಿಸ್ಕೊಳ್ತೇನೆ ಇಷ್ಟು ಅಳಿಸಿರ್ಬೇಕಾಗ್ಬೋದಲ್ಲ ಎಸ್ ಹಾಗಾದ್ರೆ ಮುಂದಿನ ಸ್ಟೆಪ್ನಲ್ಲಿ ನನಗೆ 2a plus n minus 1 2s is equal to 2s is equal to
1 2 3 4 5 ಬಾರಿ ಇದ್ರೆ 5 ಬಾರಿ ಗುಣ ಆಗುತ್ತೆ. 6 ಬಾರಿ 6 ಬಾರಿ ಮಾಡ್ತಾ ಇರುತ್ತೆ. ಹಾಗಾಗಿ s ಸಮ ಏನಾಯ್ತು? s ಸಮ 2a ಪ್ಲಸ್ n ಮೈನಸ್ 1 ಇಂಟು d ಇಂಟು n ಭಾಗಿಸು 2. ಇದನ್ನು ಹೇಗೆ ಬರೀಬಹುದು? ರಿಅರೇಂಜ್ ಮಾಡಿ. therefore s is equal to n ಭಾಗಿಸು 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d ಅಂತ ಬರೀಬಹುದು ಅಲ್ವಾ? 2a ಪ್ಲಸ್ n ಮೈನಸ್ 1 d ಇದನ್ನೇ ಕರೆಕ್ಟ್ ಆಗಿ ಬರೀಬಹುದಾದ್ರೆ, ಆದ್ದರಿಂದ ಹೇಗೆ ಬರೀಬಹುದು? therefore n ಮೊದಲ ಪದ, ಹಾಗಾದ್ರೆ ಇದನ್ನೇ ಇಲ್ಲೊಂದು ಫೈಲಲ್ಲಿ ಬರ್ಕೊಡ್ತೇನೆ. ಇದನ್ನು ಹೇಗೆ ಬರೀಬಹುದು? therefore s is equal to n by 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು t ಅಂತ ನಾವು ಬರೀಬೇಕು. ಇದನ್ನೇ ಹೇಗೆ ಬರೀಬೇಕು? ಮೊದಲ ಪದ a ಮತ್ತು ಸಾಮಾನ್ಯ ವ್ಯತ್ಯಾಸ d ಹೊಂದಿರುವ ಸಾಮಾನ್ಯ ವ್ಯತ್ಯಾಸ t ಹೊಂದಿರುವ ಮೊದಲ ATಯ ಹೊಂದಿರುವ APಯ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ Sn is equal to n ಭಾಗಿಸು 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. ಇದನ್ನ ನಾವು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತದ ಸೂತ್ರ ಅಂತ ಕರೀತೀವಿ. ಮೊದಲ n ಪದಗಳ ಮೊತ್ತದ ಸೂತ್ರ ಅಂತ ಕರೀತೀವಿ. ಇದನ್ನ ಪ್ಲೀಸ್ ಅಂಡರ್ಲೈನ್ ದಟ್, ನೋಟ್ ಮಾಡ್ಕೊಳ್ಳಿ. ನಮ್ಮ ಮಕ್ಕಳ ಮುಂದಿನ ಪಾಠಗಳಲ್ಲಿ ಈ ಅಧ್ಯಾಯದ ಮುಂದಿನ ಭಾಗಗಳಲ್ಲಿ n ಪದಗಳನ್ನು ಕಂಡುಹಿಡಿಯುವಾಗ ನಾವು ಈ ಸೂತ್ರ ಬರ್ತೇವೆ. Sn is equal to n ಭಾಗಿಸಿ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. ಅರ್ಥಾತ್ ಇಸ್ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಸೂತ್ರವನ್ನು ನಾವು ಸರಿಯಾಗಿ ಕಲ್ತ್ಕೊಳ್ಬೇಕು. Sn is equal to n ಭಾಗಿಸಿ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. ಸರಿತಿರಲ್ವಾ? ಈ ಸೂತ್ರವನ್ನು ನೀವು ಕರೆಕ್ಟ್ ಆಗಿ ಬರೆದು ಕಲಿಯಬೇಕು. ಅದಕ್ಕೊಂದು ಉಪಾಯ ಇದೆ, ನಾವು ಮಾಡ್ತಿದ್ವಲ್ಲ ಯಾವ ಕ್ಲಾಸಲ್ಲಿ. ಹೇಗೆ ಮಾಡಬೇಕು? ನಾವು ಸೂತ್ರವನ್ನು ನೆನಪಿಟ್ಕೊಳ್ಳಿಕ್ಕೆ ಒಂದು ಹೊಸ ವಿಧಾನ ಯಾವುದು? ಏರ್ ರೈಟಿಂಗ್, ಗಾಳಿ ಬರಹ ಅಂದ್ರೆ ಗಾಳಿ ಸುದ್ದಿ ಒಬ್ಬರಿಗೆ ಹೇಳುದ ಹಾಗೆ ಅಲ್ಲ. ಗಾಳಿ ಬರಹ ಅಂದ್ರೆ ನಾವು ಬೋರ್ಡ್ ಇದೆ ಅಂತ ಕಲ್ಪನೆ ಮಾಡಿಕೊಂಡು ಬರೆಯುವುದು. ಹೇಗೆ ನೋಡಿ, ನಾವು ಇಲ್ಲಿ ನಿಮಗೆ ಉಲ್ಟಾ ಕಾಣಬಹುದು. ಹೀಗೆ ಕೂತ್ಕೊಳ್ತಾರೆ. Sn is equal to n ಭಾಗಿಸು 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. ನಿಮ್ಮ ಕಣ್ಣ ಮುಂದೆ ಒಂದು ಬ್ಲಾಕ್ ಬೋರ್ಡ್ ಅನ್ನು ರಚನೆ ಮಾಡಿಕೊಂಡು ಕಾಲ್ಪನಿಕವಾಗಿ ನೀವು ಬರಬೇಕು, ಸೂತ್ರವನ್ನು ಬರಬೇಕು. ಇಟ್ಸ್ ವಂಡರ್ಫುಲ್ ಟೆಕ್ನಿಕ್ ಟು ರಿಮೆಂಬರ್ ದ ಫಾರ್ಮುಲಾ. Sn is equal to 2a ಪ್ಲಸ್ n ಮೈನಸ್ 1 ಇಂಟು d. ಹಾಗೆ ಬರೆಯುವಾಗ ಕಣ್ಣನ್ನು ಮುಚ್ಚಿಕೊಳ್ಳಿ, ಬೋರ್ಡಿನಂತ ಕಲ್ಪನೆ ಮಾಡಿಕೊಳ್ಳಿ. ನಾವು ಕಲಿಯೋಣ. ಎಸ್ ಮಕ್ಕಳೇ, ನಾವು ಇವತ್ತೇನು ಕಲಿತ್ವಿ? ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತಗಳ ಸೂತ್ರವನ್ನು ಹೇಗೆ ಕಂಡುಹಿಡಿದು ಅಂತ ಕಲ್ತ್ವಿ. ನೀವು ಈ ಸೂತ್ರವನ್ನ ಬರುವುದನ್ನು ಕಲ್ತ್ಕೊಳ್ಳಿ. ಅದಕ್ಕೂ ಪ್ರಮುಖವಾಗಿ ಈ ಸೂತ್ರವನ್ನು ನೆನಪಿಟ್ಕೊಳ್ಳೋದನ್ನು ಕಲಿಯಿರಿ. Sn is equal to n ಭಾಗಿಸು 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. ಸರಿ ಮಕ್ಕಳ, ಇಷ್ಟು ಹೇಳ್ತಾ ನಮ್ಮ 6ನೇ ಅವಧಿಯನ್ನು ಮುಗಿಸುವ. ನಾಳೆ ಇದಕ್ಕೆ ಸಂಬಂಧಪಟ್ಟ ಲೆಕ್ಕಗಳನ್ನು ಮಾಡುವ. ಥ್ಯಾಂಕ್ ಯು.